Hello dear students, welcome to the Royal Palace PU College online classes. So in last class we have discussed about the conversions. ನಾನು ಆಲ್ರೆಡಿ ಹೇಳಿದಾಗೆ conversions, these are the very important and very easy and very interesting conversions. So already ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. So we have discussed about the conversions, how we are going to convert kg into milligram, milligram into gram, gram into milligram. ಸೊ ಮಾಸ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಆ್ಯಂಡ್ ಆಲ್ಸೋ ಲೆಂತ್ ಬಗ್ಗೆ ನಾವು ನೋಡಿದ್ವಿ, ಹೆಂಗೆ ಕನ್ವರ್ಟ್ ಮಾಡ್ತಾರೆ ಮೀಟರ್ದಿಂದ ಪಿಕೋಮೀಟರ್ಗೆ, ಪಿಕೋಮೀಟರ್ದಿಂದ ಮೈಕ್ರೋಮೀಟರ್ಗೆ, ಯಾವ್ದು ಬೇಕಾದರೂ ಕನ್ವರ್ಷನ್ ನಾವು ಮಾಡಬಹುದು ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಅಂತೇಳಿ. ಸೊ ಟುಡೇ ಇನ್ ದಿಸ್ ಸೆಷನ್ ಸೊ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದಿ ಸೇಮ್ ಕಾನ್ಸೆಪ್ಟ್, ದ್ಯಾಟ್ ಈಸ್ ಕನ್ವರ್ಷನ್ಸ್. ಸೊ ಇಲ್ಲಿ ಆಲ್ರೆಡಿ ನಾವು ಮಾಸ್ ಬಗ್ಗೆ ನಾವು ನೋಡಿದ್ದೀವಿ, ಮಾಸು ಕೆ ಜಿಯನ್ನು ಗ್ರಾಮಲ್ಲಿ ಕನ್ವರ್ಟ್ ಮಾಡೋದು ಅದನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಇವತ್ತು ಅನದರ್ ಒನ್ ಕಾನ್ಸೆಪ್ಟ್ ದ್ಯಾಟ್ ಈಸ್ ಪ್ರೆಷರ್ ಬಗ್ಗೆ ನೋಡೋಣ ಅಂತೇಳಿ. ಸೊ ಪ್ರೆಷರ್ ಅಂತಂದರೆ ಸೊ ವಿ ನೋ ದ ಎಸ್ ಐ ಯೂನಿಟ್ ಆಫ್ ಪ್ರೆಷರ್, ಎಸ್ ಐ ಯೂನಿಟ್ ಈಸ್ ಪ್ಯಾಸ್ಕಲ್ ಅಂತೇಳಿ, ಪ್ಯಾಸ್ಕಲ್ ಎಸ್ ಐ ಯೂನಿಟ್. ಸೊ ದಟ್ ಈಸ್ ಪಿ ಎ ಅಂತ ಹೇಳ್ಬೋದು. ಓಕೆ, ಸೊ ಪ್ಯಾಸ್ಕಲ್ ಆರ್ ಐ ವಿಲ್ ರೈಟ್ ಹಿಯರ್ ಪಿ ಎ. ಸೊ ಪ್ರೆಷರನ್ನು ಎಸ್ ಐ ಯೂನಿಟ್ ಯಾವುದಪ್ಪ ಅಂತಂದರೆ ಪಾಸ್ಕಲ್ ಅಂಥೇಳಿ. ಸೊ ನಾವು ಹಿಯರ್ ಇಲ್ಲಿ ಪ್ರೆಷರ್ ಎಸ್ ಐ ಯೂನಿಟ್ ಪಾಸ್ಕಲ್ ಅಂತ ಹೇಳಿದ್ವಿ. ನಾವಿಲ್ಲಿ ಜನರಲಿ ಇನ್ ದ ಲ್ಯಾಬ್ರೋಟ್ರೀಸ್ ನಾವು ಆಮೇಲೆ ನಾವೇನು ಚೆಕ್ ಮಾಡ್ತೀವಿ, ಆಮೇಲೆ ನಾವೇನು ನೋಡ್ತೀವಿ ಅಂದರೆ ಪ್ರೆಷರ್ಸನ್ನು ಸಾಕಷ್ಟು ಸರಿ ಆಟ್ಮಾಸ್ಫಿರಿಕ್ ಪ್ರೆಷರ್ದಲ್ಲಿ ಮೆಜರ್ ಮಾಡ್ತೀವಿ. ಸೊ ಆಟ್ಮಾಸ್ಫಿರಿಕ್ ಪ್ರೆಷರ್ ಅಂತಂದರೆ ಏನು, ಅದರ ವ್ಯಾಲ್ಯೂ ಎಷ್ಟು ಅಂಥೇಳಿ ಇವತ್ತಿನ ಈ ಕಾನ್ಸೆಪ್ಟಲ್ಲಿ ನೋಡೋಣ. ಅದ್ರ ಜೊತೆಗೆ ಟೆಂಪ್ರೇಚರ್ ಕನ್ವರ್ಷನ್ಸ್ ಫ್ಯಾಕ್ಟರ್ಸ್ ನೋಡೋಣ. ಸೊ ಅದಾದ ತಕ್ಷಣ ನಾವು ವಾಲ್ಯೂಮ್ ಕನ್ವರ್ಷನ್ಸ್ ಫ್ಯಾಕ್ಟರ್ಸನ್ನು ನೋಡೋಣ ಅಂಥೇಳಿ. ನಾವು ಪ್ರೆಷರ್ ಮೀನ್ಸ್ ಸೊ ಇಲ್ಲಿ ಪ್ರೆಷರನ್ನು ಸೊ ಹೆಂಗೆ ಮೆಜರ್ ಮಾಡ್ತಾರೆ ಅಂತಾರೆ, ಒನ್ ಅಟ್ಮಾಸ್ಫೆರಿಕ್ ಪ್ರೆಷರ್, ಅಟ್ಮಾಸ್ಫೆರಿಕ್ ಪ್ರೆಷರ್. ಸೊ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ದಲ್ಲಿ ಪ್ರೆಷರನ್ನು ಮೆಜರ್ ಮಾಡ್ತಾರೆ, ಅಥವಾ ಒನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಕ್ವಲ್ ಟು 1 ಬಾರ್. ಸೊ ದ್ಯಾಟ್ ಈಕ್ವಲ್ ಟು ವಾಟ್ ಹಿಯರ್, ಇದನ್ನು ಹಿಂಗೂ ಅನ್ಬೋದು 1 ಟಾರ್ ಅಂಥೇಳಿ, 1 ಟಾರ್ ಅಂಥೇಳಿ. ಸೊ ಇಲ್ಲಿ ಪ್ರೆಷರನ್ನು ಸೊ ನಾವು ಅಟ್ಮಾಸ್ಫರಿಕಲ್ಲಿ ಮೆನ್ಷನ್ ಮಾಡ್ಬೋದು, ಆಮೇಲೆ ಬಾರಲ್ಲಿ ಮೆನ್ಷನ್ ಮಾಡ್ಬೋದು, ಟಾರಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಹಾಗಾದರೆ 1 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತಂದರೆ ಎಷ್ಟು ಅಂಥೇಳಿ. ಸೊ 1 ಅಟ್ಮಾಸ್ಫಿರಿಕ್ ಪ್ರೆಷರ್ ಈಕ್ವಲ್ ಟು ಇದನ್ನು ಹಿಂಗೂ ಕೊಡ್ಬೋದು 760 mm ಆಫ್ ಮರ್ಕ್ಯೂರಿ. 760 mm of mercury, 1 atmospheric pressure, that equal to what here 760 mm of mercury. ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ 760 mm of mercury ಅಂತೇಳಿ, ಅಥವಾ ನಾವು ಇದನ್ನು 76 ಸೆಂಟಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ಬೋದು. 1 atmospheric pressure equal to 760 mm of mercury ಆರ್ 76 ಸೆಂಟಿಮೀಟರ್ ಆಫ್ ಮರ್ಕ್ಯೂರಿ. ಸೊ ಯಾವ ರೀತಿ ಬರುತ್ತೆ ಅಂದರೆ ನಾವು ಆಲ್ರೆಡಿ ಕನ್ವರ್ಷನ್ಸಲ್ಲಿ ನೋಡಿದ್ದೀವಿ. ಸೊ ಲೆಟ್ ಅಸ್ ಐ ವಿಲ್ ಟೇಕ್ ಸೇಮ್ ಎಕ್ಸಾಂಪಲ್ ಹಿಯರ್. 760 mm ದಟ್ ಶುಡ್ ಬಿ ಕನ್ವರ್ಟೆಡ್ ಟು ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ಸೊ ಯಾವ ರೀತಿ ಅಂತ ನೋಡ್ರಿ, 760 ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀವಿ, 760 ಈ ಮಿಲ್ಲಿ ವ್ಯಾಲ್ಯೂ ವಿ ನೋ ದ್ಯಾಟ್ ಮಿಲ್ಲಿ ವ್ಯಾಲ್ಯೂ 10⁻³ ಮೀಟರ್. So 760 mm means 760 10⁻³ m. So here I have ಏನಪ್ಪ ಅಂತಾರೆ, given the value of this m. m means we know the value, m means 10⁻³ milli. ಸೊ ಅಲ್ಲಿ ನಾನು 10⁻³ instead of this m I have written the value of milli, that is 10⁻³ m ಅಂತೇಳಿ. ನಾವು ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ನೋಡಿರಿ, ಇದು 760 mm ಆಫ್ ಮರ್ಕ್ಯೂರಿ ಅಂತಂದ್ರು ಒಂದೇ, 76 ಸೆಂಟಿಮೀಟರ್ ಆಫ್ ದಿ ಮರ್ಕ್ಯೂರಿ ಅಂತಂದು ಅಂದರೆ ನೋಡ್ರಿ ಹೆಂಗೆ ಕನ್ವರ್ಷನ್ ಮಾಡ್ತೀನಿ ಅಂತೇಳಿ. ಯಾಕಂತಂದರೆ 760 mm ಅನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಸೊ ಐ ವಿಲ್ ರೈಟ್ 760 10⁻³ ಆ್ಯಸ್ ಇಟ್ ಈಸ್, ಆ್ಯಂಡ್ ಹಿಯರ್ ಐ ಆಮ್ ಗೋಯಿಂಗ್ ಟು ಇನ್ಸರ್ಟ್ ಸಿ. ದ್ಯಾಟ್ ಮೀನ್ಸ್ ವಿ ನೋ ದ ವ್ಯಾಲ್ಯೂ ಆಫ್ ಸಿ. ಸೆಂಟಿ ಮೀನ್ಸ್ ವಾಟ್ ಹಿಯರ್ 10⁻². ಆ್ಯಂಡ್ ಆಲ್ಸೋ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಟು ರೈಟ್ ಪಾಸಿಟಿವ್, ದ್ಯಾಟ್ ಈಸ್ ವಾಟ್ ಹಿಯರ್ 10⁻². ನೋಟ್ ಇಲ್ಲಿ ಐ ವಿಲ್ ರೈಟ್ ಎಮ್ ಆ್ಯಸ್ ಇಟ್ ಈಸ್. ಓಕೆ,
ನೋಡಿರಿ 10⁻², 10⁻², ಕ್ಯಾನ್ಸಲ್ ಆದರೆ ಅಗೇನ್ 760 ಇಂಟು 10⁻³ ಮೀಟರ್. ಸೊ ಈಸ್ ದೇರ್ ಚೇಂಜ್ ಇನ್ ದ ವ್ಯಾಲ್ಯೂ? No, there is no change in the value because this is ಎರಡು ಕ್ಯಾನ್ಸಲ್ ಆದರೆ ಸೇಮ್ ಆ್ಯಸ್ ಇಟ್ ಇಸ್ 760 ಇಂಟು 10⁻³ m ಅಂತೇಳಿ. ನಾವು ಐ ವಿಲ್ ರೈಟ್ 760. ನಾನು ಇದನ್ನು ಪಾಸಿಟಿವ್ ಪಾರ್ಟನ್ನು ಈ ಕಡೆ ತಗೋತೀನಿ. ದಟ್ ಈಸ್ ವಾಟ್ 10⁻³ ಆ್ಯಸ್ ಇಟ್ ಇಸ್ ಫಸ್ಟ್ ಬರ್ಕೊಳ್ಳೋಣ. ಪಾಸಿಟಿವ್ 10⁻² ಈ ಕಡೆ ತೊಗೊಳ್ಳೋಣ, +2. 10⁻² ಆ ಕಡೆ ತೊಗೊಳ್ಳೋಣ. ಈ ಕಡೆ ತೊಗೊಂಡ್ರೆ ಏನಕ್ಕೆ ತೊಗೋತಾ ಇದ್ದೀನಿ ಅಂತಂದರೆ ಇದರ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೊ 10⁻² ಮೀನ್ಸ್ ಸೆಂಟಿ ಅಂತೇಳಿ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 10⁻², ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ಸೆಂಟಿ ಆ್ಯಂಡ್ ದಿಸ್ ಇಸ್ ಮೀಟರ್ ಆ್ಯಸ್ ಇಟ್ ಈಸ್. meter as it is. Now here 760 into 10⁻³ into 10⁻² equal to, so -3 + 2, that is what here -1 centimeter. So 10⁻⁻1 ಅಂತಾರೆ ಒಂದು ಡಿಜಿಟ್ ಈ ಕಡೆ ಸರಿಸಿದರೆ, ಸೊ ದಟ್ ಈಸ್ ವಾಟ್ ಇಯರ್ 76 ಸೆಂಟಿಮೀಟರ್. ನೋಡ್ರಿ, ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ 1 ನೋಡಿ 76 ಸೆಂಟಿಮೀಟರ್ ಯಾವ ರೀತಿ ಬರುತ್ತೆ ಅಂತೇಳಿ. ಅದಕ್ಕೆ ಸೊ ಪ್ರೆಷರನ್ನು SI ಯೂನಿಟು ಪ್ಯಾಸ್ಕಲ್ ಐತೆ. ಸೊ ಇದನ್ನು ನಾವು ಅಟ್ಮಾಸ್ಫಿರಿಕ್ ಪ್ರೆಷರಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ 1 atmospheric pressure equal to 1 bar, that equal to what here 1 torr. So that 1 atmospheric also equal to what here 76 mm of mercury. So that is nothing but what 76 centimeter of mercury. And also 1 atmospheric pressure standard value, that is 76 mm of mercury ಅಂತಂದರೆ 101,325 Pascal. 101,325 Pascal. So 76 mm of mercury or 76 mm of mercury, that equal to what here 101,325 Pascal. ಸೊ ಇದನ್ನ ವ್ಯಾಲ್ಯೂವನ್ನು ನೆನಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಅದಾದ ತಕ್ಷಣ ನಾನು ಇದನ್ನು 101.325 ಕಿಲೋ ಪ್ಯಾಸ್ಕಲ್. ಸೊ ಮತ್ತು ಇದನ್ನು ಹಿಂಗೂ ಬರಿಬೋದು 1.01325 ಇಂಟು 10⁻⁴ ನೋಡ್ರಿ 5 ಡಿಜಿಟ್ ಈ ಕಡೆ ಬಂತಂದರೆ ಇದ್ರ ವ್ಯಾಲ್ಯೂಯಿಂದ 1 ಅಂದರೆ ಈ ವ್ಯಾಲ್ಯೂಯಿಂದ 1 2 3 4 5. ಸೊ ಅದಕ್ಕೆ 10⁵ ಪ್ಯಾಸ್ಕಲ್. ಸೊ ಇದು ಒಂದು ಪ್ರೆಷರ್ ಬಗ್ಗೆ ಇರ್ತಕ್ಕಂಥ ಒಂದು ಬ್ರೀಫ್ ಐಡಿಯಾ. ಸೊ ಇಲ್ಲಿ ನೋಡ್ರಿ 1 atmospheric pressure equal to 1 bar 1 torr. So that equal to 1 atmospheric, this is also 1 atmospheric pressure equal to what here 1 atm equal to 760 mm of mercury. And also 1 atmospheric pressure 1 atm equal to 76 centimeter of mercury. ನಾನು ಇದನ್ನು ಹಿಂಗೆ ಕನ್ವರ್ಷನ್ ಕೊಟ್ಟಿದ್ದೀನಿ. ಸೊ ಅಗೇನ್ 1 atmospheric pressure equal to 101,325 Pascal. Otherwise 1 atmospheric pressure equal to 101.325 kilopascal, or 1 atmospheric pressure equal to what here 1.01325 into 10⁵ Pascal. ನೋಡ್ರಿ ಈ ಎಲ್ಲ ವ್ಯಾಲ್ಯೂ 760 mm of mercury ಅಂದರು 101,325 Pascal ಅನ್ಬೋದು. 76 centimeter of mercury ಅಂದರೆ ಸೇಮ್ ಇದನ್ನು 101,325 Pascal ಅನ್ಬೋದು. ಸೊ ಯು 76 mm of mercury, this equal to this equal to this all the things. ಸೊ ನೋಡ್ರಿ ಬಹಳ ಸಿಂಪಲ್ ಇರ್ತಕ್ಕಂಥ ಕಾನ್ಸೆಪ್ಟ್. ನಾವು 1 atmospheric pressure ಅಂತಂದರೆ ವ್ಯಾಲ್ಯೂ ನಮ್ಗೆ ಗೊತ್ತಿರಬೇಕು. ಸೊ 1 atmospheric equal to 76 centimeter of mercury or 760 mm of mercury or 101,325 Pascal, or here 101.325 kilopascal. ಕಿಲೋ ಮೀನ್ಸ್ 10⁻³ ಪವರ್. ಸೊ ಆರ್ ಇಲ್ಲಿಂದ 5 ಡಿಜಿಟ್ ತರಿಸಿದರೆ ನೋಡ್ರಿ 1.01325 ಇಂಟು 10⁵ Pascal. ಸೊ 1 atmospheric pressure equal to ಇವು ವ್ಯಾಲ್ಯೂ ಅಂತೇಳಿ. ಸೊ ನಾವು I will move for the one more concept, that is ವಾಲ್ಯೂಮ್ ಅಂತೇಳಿ. ಸೊ ಇದು ಗೊತ್ತಾಗುತ್ತಲ್ಲ, ಪ್ರೆಷರ್ ಅಂತಂದರೆ ಸೊ ಅದನ್ನು ಅಟ್ಮಾಸ್ಫಿರಿಕ್ ಪ್ರೆಷರಲ್ಲಿ ಮೆನ್ಷನ್ ಮಾಡ್ತೀವಿ ಅಂತೇಳಿ. 1 atmospheric pressure equal to 760 mm of mercury. ಸೊ ದಿಸ್ ಈಕ್ವಲ್ ಟು ನಾನು ಇಲ್ಲೇ ಬರೆದಿದ್ದೀನಿ, ದಿಸ್ ಈಕ್ವಲ್ ಟು ಯಾವುದಾದ್ರೂ ಇದರೊಂದು ವ್ಯಾಲ್ಯೂ 101.325 ಕಿಲೋ ಪ್ಯಾಸ್ಕಲ್ ಅಂದಂಗೆ.
ಸೊ ಒಂದು ಮತ್ತೆ ಇಲ್ಲ ಅಂತಂದರೆ 101.325 ಪ್ಯಾಸ್ಕಲ್ ಅನ್ನಂಗೆ. ಸೊ ಇಲ್ಲೇ ಬರೆದಿದ್ದೀನಿ, ಅದನ್ನೇ ಮತ್ತೆ ಹೊಳ್ಳಿ ರಿಪೀಟ್ ಬರೀತಿದ್ದೀನಿ. 101.01325 ನೋಡ್ರಿ, 1 2 3 4 5 ಡಿಜಿಟ್ಸ್ 10⁵ ಪ್ಯಾಸ್ಕಲ್. ಸೊ ಹೀಗೆ ಇದು ಪ್ರೆಷರ್ದು ಕಾನ್ಸೆಪ್ಟ್ ಅಂತೇಳಿ. ಸೊ ಲೆಟಸ್ ಐ ವಿಲ್ ಮೂವ್ ಫಾರ್ ದಿ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ವಾಲ್ಯೂಮ್ ಅಂತೇಳಿ. ಸೊ ವಾಲ್ಯೂಮ್ ಮೀನ್ಸ್ ವಿ ನೋ ದ ವೆಸಾ ಯೂನಿಟ್. ವಾಲ್ಯೂಮ್ ಅಂತಂದ್ರೆ ನಮ್ಗೆ ಗೊತ್ತು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತೇಳಿ ನೋಡಿದ್ದೀವಿ. ಓಕೆ, ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತೇಳಿ. ಇದರ SI ಯೂನಿಟು ನೋಡ್ರಿ, ಮೀಟರ್. ಲೆಂತನ್ನು ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ, ಬ್ರೆಡ್ತನ್ನು ಮೀಟ್ರಲ್ಲಿ ಮೆಜರು, ಹೈಟನ್ನು ಮೀಟ್ರಲ್ಲಿ ಮೆಜರು. ಅದಕ್ಕೆ SI ಯೂನಿಟ್ ಏನು ಬರುತ್ತೆ ಅಂದರೆ ಮೀಟರ್ ಕ್ಯೂಬ್ ಅಂಥೇಳಿ. ಸೊ ಇಲ್ಲಿ SI ಯೂನಿಟು ಅಥವಾ ಕ್ಯೂಬಿಕ್ ಮೀಟರ್ ಅಂಥೇಳಿ. ಸೊ ಅದಾದ ತಕ್ಷಣ, ಸೊ ದಿಸ್ ಈಸ್ ಕ್ಯೂಬಿಕ್ ಮೀಟರ್. ವ್ಯಾಲ್ಯೂಮ್ SI ಯೂನಿಟ್ ಈಸ್ ಕ್ಯೂಬಿಕ್ ಮೀಟರ್. Now volume in the laboratory, so usually the general unit which is we are going to use for the measurement of volume. So general ಆಗಿ ನಾವು ಏನು ಮೆಜರ್ ಮಾಡ್ತೀವಿ ಅಂತಾರೆ CCL ಮೆಜರ್ ಮಾಡ್ತೀವಿ, ಸೊ ಲೀಟರಲ್ಲಿ ಮೆಜರ್ ಮಾಡ್ತೀವಿ. ಸೊ ನಾವೀಗ 1 ಲೀಟರ್ ವಾಟರ್ ಅಂತ ಹೇಳ್ತೀವಿ, 100 cc ವಾಟರ್ ಅಂತ ಹೇಳ್ತೀವಿ, 1000 cc ವಾಟರ್ ಅಂತ ಹೇಳ್ತೀವಿ. ಸೊ ಜನರಲ್ ಆಗಿ ಯೂನಿಟ್ ಯೂಸ್ ಯಾವ್ದು ಮಾಡ್ತೀವಿ ಅಂತಂದರೆ, ಸೊ ಲೀಟರ್, DM ಕ್ಯೂಬ್. ಸೊ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ? ಸೊ 1 ಲೀಟರ್ ದಟ್ ಈಸ್ L, 1 ಲೀಟರ್ ಆರ್ ಲೀಟರ್ ಆರ್ DM ಕ್ಯೂಬ್. that means what here? cubic decimeter or 1000 ml or 1000 cc. So ಇವೆಲ್ಲ ಯೂನಿಟ್ಸ್ which we are going to use generally in the laboratory. ವಾಲ್ಯೂಮನ್ನು ಜನರಲ್ ಆಗಿ ಅದರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ ಲೀಟರ್, DM ಕ್ಯೂಬ್, cc, ml. ಸೊ ಈಗ ದಟ್ ಈಸ್ 1 ಲೀಟರ್ ಈಕ್ವಲ್ ಟು 1000 ml, that equal to what here? 1000 cc, that equal to what here? 1 cubic decimeter. ನೋಡ್ರಿ, 1 ಲೀಟರ್ ಈಕ್ವಲ್ ಟು 1000 ml, 1000 ml ಈಕ್ವಲ್ ಟು 1000 cc ಆರ್ 1 cubic decimeter ಅಂತೇಳಿ. ಸೊ ಲೆಟ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ 1 DM ಕ್ಯೂಬ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತೇಳಿ ನೋಡೋಣ. 1 DM ಕ್ಯೂಬ್ ಈಕ್ವಲ್ ಟು ಯಾವ ರೀತಿ ಈಕ್ವಲ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ 1 DM ಕ್ಯೂಬ್ ಅಂತಂದರೆ 1 D means we know the value deci. So deci value that is 10 to the power of minus 1 meters cubic. ಹೌದಾ? ಸೊ ನೋಡ್ರಿ, ನಾನು ಡೆಸಿ ವ್ಯಾಲ್ಯೂ ಅಷ್ಟೇ ಇದನ್ನಲ್ಲಿ ಬರೆದಿದ್ದೀನಿ. ಎಷ್ಟು ಅಂತಂದರೆ 10⁻⁻1 ಮೀಟರ್ ಕ್ಯೂಬಿಕ್. ಸೊ ಇದನ್ನು ಹೆಂಗೆ ಬರಿಬೋದು ಅಂತಾರೆ, 10⁻⁻1 ಮೀಟರ್ ಇಂಟು 10 to the power of -1 ಮೀಟರ್ ಇಂಟು 10 to the power of -1 ಮೀಟರ್. ಕರೆಕ್ಟ್? ಸೊ ಹೆಂಗೆ ಬರುತ್ತೆ ನೋಡ್ರಿ, 10 to the power of -1 ಇಂಟು 10 to the power of -1 ಇಂಟು 10 to the power of -1, that is equal to what here? 10 to the power of -3 meter into meter into meter. So that is meter cube. Okay, so 10 to the power of -1 into meter cube. Now 1 DM ಕ್ಯೂಬ್ ಈಕ್ವಲ್ ಟು ಎಷ್ಟು ಬಂತಂತಂದರೆ 10 to the power of -3 ಮೀಟರ್ ಕ್ಯೂಬ್. ಸ್ವಲ್ಪ ಇಲ್ಲಿ ಏನಪ್ಪ ಅಂದರೆ ನೋಡಬೇಕಾದದ್ದು. ಸೊ ನೆಕ್ಸ್ಟ್ ಒನ್ 10 to the power of -3 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋತೀನಿ. ಮೀಟರ್ ಕ್ಯೂಬ್ ಅಂತಂದರೆ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಬರ್ಕೋಬೋದಾ? ಹಿಂಗೆ ಮೀಟರ್ ಕ್ಯೂಬ್ ಅಂತಂದರೆ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ದಟ್ ಈಸ್ ಮೀಟರ್ ಕ್ಯೂಬ್. ಓಕೆ, ಸೊ ನಾವು 10 to the power of -3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಇದನ್ನು. ಸೊ ಇಲ್ಲಿ ನಾನು CCL ನೋಡ್ಬೇಕು, ಹೆಂಗೆ 1 DM ಕ್ಯೂಬ್ ಈಕ್ವಲ್ ಟು ಎಷ್ಟು ಬರುತ್ತೆ ಸೆಂಟಿಮೀಟರ್. ಸೊ ಇಲ್ಲಿ ನಾವು ಇನ್ನೊಂದು ವರ್ಡ್ ಯೂಸ್ ಮಾಡ್ಬೋದು, 1 DM ಕ್ಯೂಬ್ ಈಕ್ವಲ್ ಟು
ದಟ್ ಈಸ್ ಸಿ ಎಮ್ ಕ್ಯೂಬ್ ಎಷ್ಟು ಬರುತ್ತೆ ಅಂತಾರೆ 1000 ಸಿ ಎಮ್ ಕ್ಯೂಬ್ ಅಂತೇನು ಹೇಳ್ಬೋದು ಅಂಥೇಳಿ. ಓಕೆ, ಸೊ ನಾವು ಹಿಯರ್ 10 to the power of minus 3 meter ಅಂತಾರೆ, ದಟ್ ಈಸ್ 10 to the power of ದಟ್ ಈಸ್ 2 ಸೆಂಟಿಮೀಟರ್ ಬರಿಬೋದು. ಹಿಂಗೆ 1 ಮೀಟರ್ ಅಂತಂದರೆ, ಯಾಕಂತಂದರೆ ನಾನು ಯಾವುದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಸೆಂಟಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಆ ಸೆಂಟಿ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನಾನು ಅದ್ರ ಇದು ಸೆಂಟಿ ಕ್ಯಾನ್ಸಲ್ ಆಗಬೇಕಂದ್ರೆ ನಾನು 10 to the power of 2 ಬರೀಬೇಕು ಅಂತೇಳಿ. ಸೊ ಇಫ್ ಯು ವಾಂಟ್ ಟು ಕ್ಯಾನ್ಸಲ್ ದಿಸ್ ಸಿ ಸೆಂಟಿ, ಯು ಹ್ಯಾವ್ ಟು ರೈಟ್ ದಿ 10 to the power of 2. But the value of this c means 10 to the power of minus 2. So 10 to the power of minus 2, in order to cancel that 10 to the power of minus 2, you have to write this 10 to the power of 2. So similarly, I will write this 10 to the power of 2 centimeter, same concept. In order to cancel this centi, so we are going to write what here 10 to the power of 2 plus ಬರೀಬೇಕು, ಯಾಕಂದರೆ ಇದ್ರ ವ್ಯಾಲ್ಯೂ ಎಷ್ಟಿದೆ 10 to the power of minus 2 ಇದೆ. ಸೊ ಅದನ್ನೇ ಕ್ಯಾನ್ಸಲ್ ಮಾಡೋಕ್ಕೆ ನೀವು 10 to the power of 2 ಅಂತೇಳಿ. ಸೊ ಇದೆರಡು ಕ್ಯಾನ್ಸಲ್ ಆದರೆ ಆ್ಯಸ್ ಇಟ್ ಈಸ್ ಉಳಿತೆ ನೋಡ್ರಿ ಮೀಟರ್. ಇದನ್ನು ಕ್ಯಾನ್ಸಲ್ ಆದರೆ ಏನು ಉಳಿತೆ ಹೇಳ್ರಿ, ಮೀಟರ್ ಆ್ಯಸ್ ಇಟ್ ಈಸ್, ದೇರ್ ಇಸ್ ನೋ ಚೇಂಜ್ ಇನ್ ದ ವ್ಯಾಲ್ಯೂ. ಅಗೇನ್ ಹಿಯರ್ ಸೇಮ್ 10 to the power of 2 ಸೆಂಟಿಮೀಟರ್, 10 to the power of 2 ಸೆಂಟಿಮೀಟರ್. Now 10 to the power of minus 3 I will write as it is, correct. So 10 to the power of 2 into 10 to the power of 2 into 10 to the power of 2 ಎಷ್ಟಾಗುತ್ತೆ, 10 to the power of 6, 10 to the power of 6 ಸಿ ಎಮ್ ಕ್ಯೂಬ್ ಅಂತ ಹೇಳ್ಬೋದು ಇಲ್ಲಿ, ಸಿ ಎಮ್ ಕ್ಯೂಬ್. ಸೊ ನಾವು ಹಿಯರ್ ಯಾಕಂದರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ದಟ್ ಈಸ್ ವಾಟ್ ಹಿಯರ್ ಕ್ಯೂಬಿಕ್ ಸೆಂಟಿಮೀಟರ್. ನಾವು ನೆಕ್ಸ್ಟ್ ಒನ್ ಐ ವಿಲ್ ಕಂಟಿನ್ಯೂ ದಿಸ್ ಪಾರ್ಟ್ ಹಿಯರ್. ಸೊ 10 to the power of minus 3 into 10 to the power of 6 already is there, cm cube as it is. Now here 10 to the power of 6 minus 3, so that will become 10 to the power of 3 cm cube, correct or not? So minus 3 plus 6, 6 minus 3, that is equal to 3 cm cube as it is I have written here. Now 10 to the power of 3 means that is 1000 cm cube ಅಂತೇಳಿ ಗೊತ್ತಾಗುತ್ತಲ್ಲ. ಸೊ 1 dm ಕ್ಯೂಬ್ ಈಕ್ವಲ್ ಟು 1000 cm ಕ್ಯೂಬ್ ಅಂತೇಳಿ. ಸೊ ಎಮ್ ಎಲ್ ಅಂದರೂ ಒಂದೇ, ಸೊ ಇಲ್ಲಿ ಸಿ ಸಿ ಅಂದರೂ ಒಂದೇ ಆಗುತ್ತೆ. ಸೊ ನಾನು ಜಸ್ಟ್ ಒಂದು ತೋರಿಸಿದ್ದೀನಿ ಹೌ ದ ಡಿ ಎಮ್ ಕ್ಯೂಬ್ ಈಕ್ವಲ್ ಟು 1000 cm ಕ್ಯೂಬ್ ಅಂತಂದರೆ ನೋಡ್ರಿ 1 dm ಕ್ಯೂಬ್ ಐ ಮೀನ್ ಕ್ಯೂಬಿಕ್ ಡೆಸಿಮೀಟರ್ ಅಂತ ಕನ್ಸಿಡರ್ ಮಾಡಿರಿ. ಸೊ ಡೆಸಿ ಕ್ಯೂಬಿಕ್ ಮೀಟರ್ ಅಲ್ಲ, ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ಡೆಸಿ ಕ್ಯೂಬಿಕ್ ಮೀಟರ್ ಈ ಅದು ಅಲ್ಲ, ಇದೇನಂದರೆ ಕ್ಯೂಬಿಕ್ ಡೆಸಿಮೀಟರ್. ಹೆನ್ಸ್ ಐ ಹ್ಯಾವ್ ರಿಟರ್ನ್ ಹಿಯರ್ ಡೆಸಿ ವ್ಯಾಲ್ಯೂ 10 to the power of minus 1 ಮೀಟರ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ರೆಸ್ಟ್ ಏನು ಬರ್ದಿದ್ದೀವಿ ಅಂತಂದರೆ 3 ಬರ್ದಿದ್ದೀನಿ ಅಂತೇಳಿ. ಸೊ ಇದನ್ನು ಮತ್ತೆ ಸ್ಪ್ಲಿಟ್ ಮಾಡಿ 10 to the power of minus 1 ಮೀಟರ್ ಇಂಟು 10 to the power of minus 1 ಇಂಟು 10 to the power of minus 1 ಮೀಟರ್. ನೋಡ್ರಿ 10 to the power of minus 1 ಮೀಟರ್ ಕ್ಯೂಬಿಕ್ ಅಂತಂದರೆ ಇದು ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಆಮೇಲೆ 10 to the power of minus 1, 10 to the power of minus 1 into 10 to the power of minus 1, that is 10 to the power of minus 3 meter into meter into meter meter cube. So 10 to the power of minus 3 as it is meter cube ಅನ್ನು ಸ್ಪ್ಲಿಟ್ ಮಾಡಿದ್ದೀನಿ, meter into meter into meter. Again I have written here same thing 10 to the power of minus 3 as it is meter ಆ್ಯಸ್ ಇಟ್ ಈಸ್ ಮೀಟರ್ ಇಲ್ಲಿದೆ. ಸೊ ಸೆಂಟಿ ಬರ್ದಿದನಲ್ಲ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಇದರ ಅಪೋಸಿಟ್ ವ್ಯಾಲ್ಯೂ ಬರ್ತದೆ. ಸೆಂಟಿ ವ್ಯಾಲ್ಯೂ ಗೊತ್ತಿದೆ 10 to the power of minus 2, ಅಪೋಸಿಟ್ ವ್ಯಾಲ್ಯೂ ಬರ್ದಿದ್ದೀನಿ 10 to the power of 2. ಇವೆರಡು ಕ್ಯಾನ್ಸಲ್ ಆದರೆ ಮೀಟರ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ ಅಂತೇಳಿ. ಅದಕ್ಕೆ ಸೊ ಮೀಟರ್ ಅಂತಾರೆ 10 to the power of 2 ಸೆಂಟಿಮೀಟರ್ ಇಂಟು 10 to the power of 2 ಸೆಂಟಿಮೀಟರ್ ಇಂಟು 10 to the power of 2 ಸೆಂಟಿಮೀಟರ್. ಇಲ್ಲಿ ಸೆಂಟಿ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಅದರ ಅಪೋಸಿಟ್ ಬರ್ದಿದ್ದೀನಿ ಅಂತೇಳಿ. ಸೊ ಆಮೇಲೆ 10 to the power of minus 3 as it is I have written here. So 10 to the power of 2 into 10 to the power of 2 into 10 to the power of 2, that equal to what is 10 to the power of 6 cm cube. Now centimeter into centimeter into centimeter, that is cubic centimeter. Now here 10 to the power of 6 plus minus 3, that equal to 10 to the power of 3 cm cube, that equal to what here 1000 cm cube ಅಂತೇಳಿ. So this is regarding what here ವಾಲ್ಯೂಮ್ ಕನ್ವರ್ಷನ್ಸ್ ಅಂತೇಳಿ. ಸೊ ನಾವು ಐ ವಿಲ್ ರೈಟ್ ಅನದರ್ ಒನ್ ಎಕ್ಸಾಂಪಲ್. ಸೊ ದಟ್ ಈಸ್ 1 ml ಅನ್ನು, ಓಕೆ, ಸೊ 1 ml ಅನ್ನು ಸೊ ಎಷ್ಟು ಸಿ ಸಿ ಆಗುತ್ತೆ ಅಂತ ನೋಡೋಣ. 1 ml ಈಕ್ವಲ್ ಟು
ಎಷ್ಟು ಸಿ ಸಿ ಆಗುತ್ತೆ ಅಂತೇಳಿ ಟು 1 ml ಸೊ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಾರೆ ಲೀಟರಲ್ಲಿ ಎಷ್ಟಾಗುತ್ತೆ ಅಂತಾರೆ 1 ml ಸೊ ದಟ್ ಈಸ್ ಐ ವಿಲ್ ರೈಟ್ 1 ಆ್ಯಸ್ ಇಟ್ ಈಸ್ ಎಮ್ ಮೀನ್ಸ್ ವಾಟ್ ಹಿಯರ್ ಮಿಲ್ಲಿ ವ್ಯಾಲ್ಯೂ ವಾಟ್ ಹಿಯರ್ 10⁻³ ಎಲ್ ಅಂದಂಗೆ ಸೊ 10⁻³ ಆ್ಯಸ್ ಇಟ್ ಈಸ್ ಬರಿತೀನಿ ಜಸ್ಟ್ ಇಲ್ಲಿ ನೋಡಿರಿ 1 ml ಅಂತಂದರೆ 1 ಆ್ಯಸ್ ಇಟ್ ಈಸ್ 1 ಇಂಟು ಎಮ್ ಮೀನ್ಸ್ ಮಿಲ್ಲಿ ವ್ಯಾಲ್ಯೂ ಎಷ್ಟೈತೆ 10⁻³ ಲೀಟರ್ ನಾನು ಲೀಟರ್ ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ ನಾವು 1 ಇಂಟು 10 ಇಂಟು 10⁻³ ದಟ್ ಈಸ್ ವಾಟ್ ಹಿಯರ್ 10⁻³ ಲೀಟರ್ ಅಂದರೆ ಎಷ್ಟು ಸಿ ಸಿ ಲೀಟರ್ ಅಂದರೆ 1000 ಸಿ ಸಿ ಸೊ ಅದನ್ನು 1000 ಸಿ ಸಿಯನ್ನು 1000 ಅಂದರೆ 10⁻³ ಬರಿಬೋದು 10⁻1 10 10⁻2 ಅಂತಂದರೆ 100 10⁻3 ಅಂತಾರೆ 1000 ನೋಡ್ರಿ ಈಗ 1000 ಸಿ ಸಿ ಅಂತ ಬರಿಬೋದಾ ಸೊ 1000 ಸಿ ಸಿಯನ್ನು ನಾನು 10⁻3 ಸಿ ಸಿ ಬರೆದಿದ್ದೀನಿ ಕರೆಕ್ಟ್ ನಾವು ಹಿಯರ್ 1 ml this one again 1 ml 10⁻³ into 10⁻³ what 1 cc ಗೊತ್ತಾಗುತ್ತಲ್ಲ 1 ml 1 cc ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಎಮ್ ಎಲ್ ಅಂತಂದ್ರು ಒಂದೇ ಸಿ ಸಿ ಅಂತಂದ್ರು ಒಂದೇ ಅಂತೇಳಿ ಸೊ ನಾವು ದ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ದಟ್ ಈಸ್ ಟೆಂಪ್ರೇಚರ್ ಸೊ ಟೆಂಪ್ರೇಚರ್ ಕಾನ್ಸೆಪ್ಟ್ ಬಗ್ಗೆ ಸೊ ನೋಡೋಣ ಸೊ ಟೆಂಪ್ರೇಚರ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್ ಸೊ ಟೆಂಪ್ರೇಚರ್ ಎಸ್ ಐ ಯೂನಿಟ್ ಈಸ್ ಕ್ಯಾಲ್ವಿನ್ ಸೊ ಆರ್ ಇದನ್ನು ಕೆ ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀವಿ ಟೆಂಪ್ರೇಚರನ್ನು ಸೊ ನಾವು ಹಿಯರ್ 0 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ಕೆಲ್ವಿನಲ್ಲಿ ಎಷ್ಟಾಗುತ್ತೆ ಅಂದರೆ 273 ಕೆಲ್ವಿನ್ 0 ಡಿಗ್ರಿ ಸೆಲ್ಸಿಯಸ್ = 273 ಕೆಲ್ವಿನ್ ಸೊ ಟೆಂಪ್ರೇಚರ್ದು ಏನಪ್ಪ ಅಂದರೆ ನಾವು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೆಜರ್ ಮಾಡ್ತೀವಿ ಸೊ ಯಾವುದ್ಯಾವುದ್ರಲ್ಲಿ ಜನರಲಾಗಿ ಮೆಜರ್ ಮಾಡ್ತೀವಿ ಅಂದರೆ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನ್ಹೀಟ್ ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಕೆಲ್ವಿನ್ ಸೊ ಇಂಥದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟೆಂಪ್ರೇಚರನ್ನು ಮೆಜರ್ ಮಾಡ್ತೀವಿ ಸೊ ಯಾವುದೋ ಒಂದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟು ಕೆಲ್ವಿನ್ಗೆ ಹೇಗೆ ಕನ್ವರ್ಟ್ ಮಾಡ್ತೀರಿ ಅಥವಾ ಕೆಲ್ವಿನಲ್ಲಿ ಕೊಟ್ಟು ಸೊ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕನ್ವರ್ಟ್ ಮಾಡೋಕ್ಕೆ ಹೇಳ್ಬೋದು ಸೊ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಅಥವಾ ಪ್ಯಾರನ್ ಹೀಟಲ್ಲಿ ಕೊಟ್ಟು ಕೆಲ್ವಿನಲ್ಲಿ ಕನ್ವರ್ಟ್ ಮಾಡೋಕ್ಕೆ ಕೇಳ್ಬೋದು ಸೊ ಅವೆಲ್ಲ ಕಾನ್ಸೆಪ್ಟನ್ನು ಇವತ್ತು ಇಲ್ಲಿ ನೋಡೋಣ ಸಿಂಪಲ್ ಕಾನ್ಸೆಪ್ಟು ಸೊ ನಮ್ಗೆ ಗೊತ್ತಿರಲಿ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಕೆಲ್ವಿನ್ ಓಕೆ ಸೊ ಯಾವಾಗ ಡಿಗ್ರಿ ಐ ಮೀನ್ ಕೆಲ್ವಿನ್ನಲ್ಲಿ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ ಕೆಲ್ವಿನ್ ಸ್ಕೇಲ್ ಅಂತಾರೆ ಎಷ್ಟು ಅಂತಂದರೆ ಸೊ ಕೆಲ್ವಿನ್ ಸ್ಕೇಲನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ ನೋಡ್ರಿ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ವಾಟ್ ಇಯರ್ 273 ಬರೆದ್ರೆ ಸೊ ಅಲ್ಲಿ ನಾವು ಏನು ಮಾಡ್ಬೋದು ಕೆಲ್ವಿನ್ನಲ್ಲಿ ಮೆಜರ್ ಮಾಡೋದು ಇದು ಕೆಲ್ವಿನ್ ಸ್ಕೇಲ್ ಇದು ಸೊ ಐ ವಿಲ್ ರೈಟ್ ಒನ್ ಎಕ್ಸಾಂಪಲ್ ಹಿಯರ್ ಸೊ ಈಗ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಒಂದು 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕು ಹೆಂಗಂತಂದರೆ ಸೊ ಕೆಲ್ವಿನ್ ಸ್ಕೇಲ್ ನಮ್ಗೆ ಗೊತ್ತಿದೆ ಸೊ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಮೊದಲು ಬರ್ಕೊಳ್ಳೋಣ ಎಷ್ಟೈತಿ 25 ಡಿಗ್ರಿ ಕೊಟ್ಟಿದ್ದಾರೆ ಸೊ 25 ಪ್ಲಸ್ ವಾಟ್ ಇಯರ್ 273 ಸೊ ಎಷ್ಟು ಬರುತ್ತೆ ಅಂದರೆ 298 ಕೆಲ್ವಿನ್ ಕರೆಕ್ಟ್ ಸೊ ಇಲ್ಲಿ ನೋಡ್ರಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದ್ದದ್ದು ಕೆಲ್ವಿನ್ಗೆ ಯಾಕೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ ಸೊ ಕೊಟ್ಟಂಥ ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂವನ್ನು ಬರ್ಕೋಬೇಕು ಸೊ ಫಾರ್ ದ್ಯಾಟ್ ಅದಕ್ಕೆ ನೀವೇನು ವ್ಯಾಲ್ಯೂ ಆ್ಯಡ್ ಮಾಡಬೇಕಂದ್ರೆ 273 ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು ಸೊ ವಿಲ್ ಗೆಟ್ ವಾಟ್ ಇಯರ್ ಟೆಂಪ್ರೇಚರ್ ಇನ್ ಕೆಲ್ವಿನ್ ಅಂಥೇಳಿ ಗೊತ್ತಾಗುತ್ತಲ್ಲ ಸೊ ಡಿಗ್ರಿ ಸೆಲ್ಸಿಯಸ್ಸನ್ನು ಕೊಟ್ಟದ್ದನ್ನು ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಆ ವ್ಯಾಲ್ಯೂಗೆ ಯು ಹ್ಯಾವ್ ಟು ಆ್ಯಡ್ ವಾಟ್ ಇಯರ್ 273 ಆ್ಯಡ್ ಮಾಡಬೇಕು ಓಕೆ ಸೊ ನಾವು ಈಗ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಏನಂಥೇಳಿ ಸೊ ಅಕಸ್ಮಾತ್ ಅವ್ರೇನಾದರೂ ನಮಗೆ ಕೆಲ್ವಿನಲ್ಲಿ ಕೊಟ್ಟಿದ್ದು ಅದನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಂತೇಳಿ ಗೊತ್ತಾಗುತ್ತಲ್ಲ ಸೊ ಇದನ್ನೇ ಎಕ್ಸಾಂಪಲ್ ತೊಗೊಳ್ಳೋಣ 298 ಕೆಲ್ವಿನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಈಗ ಗೊತ್ತಾಯ್ತು ನಮಗೆ 25 ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಸೊ ಕೊಟ್ಟಂಥ 25 ವ್ಯಾಲ್ಯೂ ಪ್ಲಸ್ ವಾಟ್ ಇಯರ್ 273 ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ 273 ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ವಿಲ್ ಗೆಟ್ ವಾಟ್ ಇಯರ್ 298 ಕೆಲ್ವಿನ್ ಅಂತೇಳಿ ಓಕೆ
ಈಗ ರಿವರ್ಸ್ ಮಾಡೋಣ. ಒಂದು ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ. ಹೆಂಗಂತಾರೆ, ಸೊ ಸಪೋಸ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಟೆಂಪರೇಚರ್ ರೇಂಜ್ ಇನ್ ಕೆಲ್ವಿನ್. ಸೊ ಆವಾಗ ಇದನ್ನು ಡಿಗ್ರಿ ಸೆಲ್ಸಿಯಸ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂತ ಏನಿಲ್ಲ. ಸೊ ಇದನ್ನು 273 ಮೈನಸ್ ಏನು ಬರ್ಕೋಬೇಕಂತಂದರೆ, ಸೊ 298 ಕೆಲ್ವಿನ್ ಅಂತೈತಲ್ಲ ಮೈನಸ್ ಡಿಗ್ರಿ ಸೆಲ್ಸಿಯಸ್ಸನ್ನು ಇಲ್ಲಿ ಬರ್ಕೊಂಡ್ರೆ ಸೊ 273 ಮೈನಸ್ ಕೆಲ್ವಿನ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 298. ಆರ್ ಇದನ್ನು ಈ ರೀತಿ ಬರ್ಕೊಂಡ್ರೆ ಇನ್ನೂ ಉತ್ತಮ ಆಗುತ್ತೆ. ಹೆಂಗಂತಂದ್ರೆ ನೋಡ್ರಿ 298 ಕೆಲ್ವಿನ್ ಅಂತೇಳಿ. ಸೊ ಇದನ್ನು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಆವಾಗ 270 ಕೊಟ್ಟಂಥ ವ್ಯಾಲ್ಯೂ ಕೆಲ್ವಿನ್ ವ್ಯಾಲ್ಯೂ ದಟ್ ಈಸ್ 298 ಮೈನಸ್ 273 ಕೊಟ್ಟಂಥ ಕೆಲ್ವಿನ್ ವ್ಯಾಲ್ಯೂ ಮೈನಸ್ 273. ಸೊ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 25 ಡಿಗ್ರಿ ಸೆಲ್ಸಿಯಸ್. ನೋಡಿರಿ 298 ಮೈನಸ್ 273 ದ್ಯಾಟ್ ಯೂಸ್ ವಾಟ್ ಹಿಯರ್ 25 ಡಿಗ್ರಿ ಸೆಲ್ಸಿಯಸ್. ಸೊ ಗೊತ್ತಾಗತ್ತಲ್ಲ, 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ರೆ ನಾವು ಕೆಲ್ವಿನ್ಗೆ ಯಾವ ರೀತಿ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಆ್ಯಡ್ 273. ಸೊ ಕೆಲ್ವಿನ್ನಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಮಾಡಬೇಕಾದ್ರೆ ಕೆಲ್ವಿನ್ ವ್ಯಾಲ್ಯೂ ಟೆಂಪರೇಚರ್ ವ್ಯಾಲ್ಯೂ ಇನ್ ಕೆಲ್ವಿನ್ ಮೈನಸ್ 273 ಯು ವಿಲ್ ಗೆಟ್ ವಾಟ್ ಇಯರ್ ದಟ್ ಈಸ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೆಂಪರೇಚರನ್ನು ನೀವು ಪಡ್ಕೋಬೋದು. ಗೊತ್ತಾಗುತ್ತಲ್ಲ. ಸೊ ಗಿವನ್ ವ್ಯಾಲ್ಯೂ ಕೆಲ್ವಿನ್ದಾಗ ಇದ್ದದ್ದು ಮೈನಸ್ 273 ಮಾಡಿದರೆ ಸೊ ಯು ವಿಲ್ ಗೆಟ್ ವಾಟ್ ಇಯರ್ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒನ್ ಪ್ಯಾರನ್ ಹಿಟ್ ಅಂತೇಳಿ ಮತ್ತೊಂದು ಯೂನಿಟ್ ಬರುತ್ತೆ, ಡಿಗ್ರಿ ಪ್ಯಾರನ್ ಹಿಟ್ ಅಂತೇಳಿ. ಸೊ ಡಿಗ್ರಿ ಪ್ಯಾರನ್ಹೀಟ್ ಸ್ಕೇಲ್ ಏನು ಬರುತ್ತೆ ಅಂದರೆ 9/5 ಡಿಗ್ರಿ, ನಾನು ಎಕ್ಸಾಂಪಲ್ ಹೇಳ್ತೀನಿ, ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಡಿಗ್ರಿ ಪ್ಯಾರನ್ಹೀಟ್ ಸ್ಕೇಲ್ ಇದು. ಸೊ ಈಗ ಕೊಟ್ಟಂಥದ್ದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿದ್ದರೆ ಸೊ ಡಿಗ್ರಿ ಪ್ಯಾರನ್ಹೀಟಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋತೀನಿ. 10 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿಸ್ ಡಿಗ್ರಿ ಸೆಲ್ಸಿಯಸ್ ಇಂಟು ಡಿಗ್ರಿ ಫ್ಯಾರನ್ಹೀಟ್ ಅಂತಂದರೆ ಸೊ 9/5 ಡಿಗ್ರಿ ಸೆಲ್ಸಿಯಸ್ ಐತಲ್ಲ. ಸೊ ಅದನ್ನು ಕೊಟ್ಟಂಥ ವ್ಯಾಲ್ಯೂ ಬರೀ ಎಷ್ಟೈತೆ ಅಂತಂದರೆ 10 ಆರ್ ಇಂಟು 10 ಪ್ಲಸ್ ವಾಟ್ ಇಯರ್ 32 ನೋಡ್ರಿ ಎಷ್ಟು ಬರುತ್ತೆ ಅಂಥೇಳಿ 5 ಇದು 2. ಸೊ ಎಷ್ಟಾಗುತ್ತೆ ಅಂದರೆ 9 2 18 18 ಪ್ಲಸ್ 32 18 ಪ್ಲಸ್ 32. ಸೊ 18 ಪ್ಲಸ್ 32 ಇಲ್ಲಿ ಎಷ್ಟಾಗುತ್ತೆ ಅಂತಂದರೆ ಸೊ ದಟ್ ಈಸ್ 50 ಡಿಗ್ರಿ 18 ಪ್ಲಸ್ 32. ಸೊ ದಿಸ್ ಈಸ್ 50 ಡಿಗ್ರಿ ಪ್ಯಾರನ್ಹೀಟ್ ಅಂತೇಳಿ, ಡಿಗ್ರಿ ಪ್ಯಾರನ್ಹೀಟ್. ಸೊ ಗೊತ್ತಾಗತ್ತಲ್ಲ. ಸೊ 10 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಎದಕ್ಕೆ ಕನ್ವರ್ಟ್ ಮಾಡಿದ್ದೀವಿ ಅಂತಂದರೆ ಡಿಗ್ರಿ ಪ್ಯಾರನ್ಹೀಟ್ ಕನ್ವರ್ಟ್ ಮಾಡಿದ್ದೀವಿ. ಸೊ ಏನು ಮಾಡಬೇಕಂದ್ರೆ ಈ ಸ್ಕೇಲನ್ನು ಯೂಸ್ ಮಾಡ್ಕೋಬೇಕು. 9/5 ಕೊಟ್ಟಂಥ ವ್ಯಾಲ್ಯೂ ಇಂಟು ಪ್ಲಸ್ 32 ಮಾಡಬೇಕು ಅಂತೇಳಿ. ಸೊ ಸಪೋಸ್ ಈಗ ಮತ್ತೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಸೊ ಈಗ ಡಿಗ್ರಿ ಪ್ಯಾರನ್ಹೀಟ್ ಇದನ್ನು ಕನ್ವರ್ಟ್ ಮಾಡೋಣ. ಡಿಗ್ರಿ ಪ್ಯಾರನ್ಹೀಟಲ್ಲಿ ಕೊಟ್ಟಿದ್ದಾರೆ, ಇದನ್ನು ಸೆಲ್ಸಿಯಸ್ಗೆ ಹೇಗೆ ಕನ್ವರ್ಟ್ ಮಾಡ್ತೀರಿ ಅಂತೇಳಿ ಸೇಮ್ ಎಕ್ಸಾಂಪಲ್ ತೊಗೋತೀನಿ, ನೀವು ಬೇರೆ ಯಾವುದಾದ್ರೂ ತೊಗೋಬೋದು. 50 ಡಿಗ್ರಿ ಪ್ಯಾರನ್ಹೀಟ್ ಕೊಟ್ಟಿದ್ದಾರೆ, ಇದನ್ನು ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಅಂತೇಳಿ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟಿದ್ರು, ಡಿಗ್ರಿ ಪ್ಯಾರನ್ಹೀಟ್ ಕನ್ವರ್ಟ್ ಮಾಡಿದ್ದೀವಿ. ಸೊ ಈಗ ಡಿಗ್ರಿ ಪ್ಯಾರನ್ಹೀಟಲ್ಲಿ ಕೊಟ್ಟಿದ್ದಾರೆ, ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತೇಳಿ. ಸೊ ಅದನ್ನು ಹೆಂಗೆ ಬರಿಬೋದು ಅಂದರೆ ಸೊ ಇದು ರಿವರ್ಸ್ 5/9 ಇಂಟು ನಾನೇನು ಬರಿತೀನಿ ಅಂತಾರೆ ಡಿಗ್ರಿ ಪ್ಯಾರನ್ಹೀಟ್ ಮೈನಸ್ 32 ಡಿಗ್ರಿ ಪ್ಯಾರನ್ಹೀಟ್ ಮೈನಸ್ 32 ನೋಡ್ರಿ ಇಂಟರ್ ಕನ್ವರ್ಷನ್ 5/9 ಆಗುತ್ತೆ, ಮೈನಸ್ ಮಾಡ್ಕೋತೀವಿ ಡಿಗ್ರಿ ಪ್ಯಾರನ್ಹೀಟ್ ಮೈನಸ್ 32. ಸೊ ಈಗ ನಮಗೆ ಡಿಗ್ರಿ ಪ್ಯಾರನ್ಹೀಟ್ ಕೊಟ್ಟಿದ್ದಾರೆ ಎಷ್ಟೈತೆ ಅಂದರೆ 50 ಮೈನಸ್ 32 ದಟ್ ಈಸ್ ಎಷ್ಟು ಬರುತ್ತೆ ಇದು ಒಂದು 50 ಮೈನಸ್ 32. So 50 minus 32 means 18. So 50 minus 32 means 18. Now I will write 5/9 into 18. That equal to 90 divided by 9. That equal to 10 degree Celsius. Or in other words
5 ಇಂಟು 9 9 2 18 ದಟ್ ಈಸ್ 5 ಇಂಟು 2 ದಟ್ ಈಸ್ 10 ಡಿಗ್ರಿ ಸೆಲ್ಸಿಯಸ್ ಹಿಂಗೂ ಬರ್ಕೋಬೋದು ಅಂತೇಳಿ. ಸೊ ದಿಸ್ ಈಸ್ ಕನ್ವರ್ಷನ್ಸ್ ರಿಗಾರ್ಡಿಂಗ್ ದಿ ಟೆಂಪ್ರೇಚರ್. ನೋಡಿರಿ ಟೆಂಪ್ರೇಚರ್ದಲ್ಲಿ ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟು ಕೆಲ್ವಿನಲ್ಲಿ ಕೇಳ್ಬೋದು. ಸೊ ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ಕೆಲ್ವಿನಲ್ಲಿ ಕೊಟ್ಟಿದ್ರೆ ಕೆಲ್ವಿನಲ್ಲಿ ಕೇಳಿದರೆ ಫಾರ್ ದ್ಯಾಟ್ ಯು ಹ್ಯಾವ್ ಟು ಆ್ಯಡ್ 273. ಕೆಲ್ವಿನಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಕೇಳಿದರೆ ಸೊ ಗಿವನ್ ಕೆಲ್ವಿನ್ ವ್ಯಾಲ್ಯೂ ಮೈನಸ್ 273 ಮಾಡಿದರೆ ಯು ವಿಲ್ ಗೆಟ್ ವ್ಯಾಲ್ಯೂ ಇನ್ ದ ಡಿಗ್ರಿ ಸೆಲ್ಸಿಯಸ್. ನಾವು ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟು ಪ್ಯಾರಾನೀಟಲ್ಲಿ ಕೇಳಿದರೆ ಈ ಸ್ಕೇಲನ್ನು ಯೂಸ್ ಮಾಡಿ ಡಿಗ್ರಿ ಫ್ಯಾರನ್ಹೀಟ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ 10 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ. ಸೊ ಡಿಗ್ರಿ ಸೆಲ್ಸಿಯಸ್ ಇದ್ದಲ್ಲಿ ವ್ಯಾಲ್ಯೂ ಹಾಕಿದ್ದೀನಿ. ಸೊ ಎಷ್ಟು ಬಂತಂದರೆ 50 ಡಿಗ್ರಿ ಫ್ಯಾರನ್ಹೀಟ್. ನೋಡಿರಿ ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಏನಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಂತಾರೆ 50 ಡಿಗ್ರಿ ಪ್ಯಾರಾಹೀಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸಪೋಸ್ ಅವ್ರು ಪ್ಯಾರಾಹೀಟಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸಲ್ಲಿ ಕೇಳಿದರೆ ಸೊ ಇದೇ ಸ್ಕೇಲನ್ನು ನಾನು 5/9 9/5 to 5/9 ಪ್ಲಸ್ ಮಾಡಿದ್ದೆ. ಸೊ ಗಿವನ್ ಡಿಗ್ರಿ ಪ್ಯಾರನ್ಹೀಟ್ ವ್ಯಾಲ್ಯೂ -32. ನೋಡ್ರಿ ಒಂದು ಎಕ್ಸಾಂಪಲ್ ಮಾಡಿ 50 ತೊಗೊಂಡಿದ್ದೀನಿ. 5/9 ಡಿಗ್ರಿ ಪ್ಯಾರನ್ಹೀಟ್ ವ್ಯಾಲ್ಯೂ ಬರೆದಿದ್ದಾರೆ 50 ಅಂತೇಳಿ ತೊಗೊಳ್ತೀನಿ. -32 ಮಾಡಿದರೆ 18 ಬರುತ್ತೆ. ಸೊ ಹಿಯರ್ ಅದು 5/9 ಇಂಟು 18 ಅಂತಾರೆ. ದ ವ್ಯಾಲ್ಯೂ ಈಸ್ ವಾಟ್ ಹಿಯರ್ ಡಿಗ್ರಿ 10 ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟು ಕೆಲ್ವಿನಲ್ಲಿ ಕೇಳ್ಬೋದು, ಕೆಲ್ವಿನಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೇಳ್ಬೋದು, ಪ್ಯಾರನ್ಹೀಟ್ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೇಳ್ಬೋದು, ಅಥವಾ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೊಟ್ಟು ಪ್ಯಾರನ್ಹೀಟ್ ಕೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ವಾಟ್ ಹಿಯರ್ ಎ ಫ್ಯಾಕ್ಟರ್ ರಿಗಾರ್ಡಿಂಗ್ ದಿ ಕನ್ವರ್ಷನ್ಸ್ ಆಫ್ ದಿ ಟೆಂಪ್ರೇಚರ್ ಆ್ಯಂಡ್ ಆಲ್ಸೋ pressure and volume. So with this I will stop here. Next class we will continue. Thank you.